ಕಾಜೋಲ್ ಶಾಪಿಂಗ್ ಹೋಗ್ಬೇಕಂತೆ. ಪರವಾಗಿಲ್ಲ ಮಾವ, ನಾನೇ ಹೋಗಿ ಬರ್ತೀನಿ. ನಿನಗ್ ಬೆಂಗಳೂರು ಹೊಸದು, ಶಾಪಿಂಗ್ ಮಾಲ್ಗಳು ಎಲ್ಲೆಲ್ಲಿವೆ ಅಂತ ನಿನಗೆ ನಮ್ಮ ಗೊತ್ತು. ಇವನ್ನ ಕರ್ಕೊಂಡು ಹೋಗು, ಕರೆಕ್ಟ್ ಆಗಿ ತೋರಿಸ್ತಾನೆ. ಏನಕ್ಕ ನೀನು ರಾಂಗ್ ಮೆಸೇಜ್ ಕೊಡ್ತಾ ಇದ್ಯಾ? ಏನ್ 24 ಗಂಟೆ ಹುಡುಗಿರ್ ಕರ್ಕೊಂಡು ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ಸುತ್ತಾಡ್ಸೋ ತರ? ನೀನ್ ತಪ್ಪು ತಿಳ್ಕೊಂಬಿಡಮ್ಮ. ನಮ್ ಹುಡುಗ ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್. ಲೇ ನೀನ್ಯಾಕೋ ಅವ್ರ ಮಧ್ಯ ಕತ್ತಕ್ಕಿರ್ಬಾ. ಬರ್ಲಿ ಬಿಡಿ ಡ್ಯಾಡ್, ಇವ್ರ ಮೂಟೆಗಟ್ಲೆ ಶಾಪಿಂಗ್ ಮಾಡಿದ್ರೆ ಅದನ್ನ ಹೊರಕ್ಕೆ ಯಾರಾದ್ರೂ ಬೇಕಲ್ಲ. ಐ ಎಮ್ ಕೂಲಿ. ಕೂಲಿ? ಯು ಆರ್ ಮೈ ಮಾಮ್. ಕೂಲಿ ಮಾಮ್. ಎಕ್ಸ್ಕ್ಯೂಸ್ ಮಿ ಸಿಸ್ಟರ್, ನೀವ್ ಯಾರು, ಏನಕ್ಕೋಸ್ಕರ ಬಂದಿದ್ದೀರಾ, ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ, ನಮ್ಮ ಹುಡುಗನ ಲೈಫ್ ಜೊತೆ ಯಾಕಿಂಗ್ WWF ಮಾಡ್ತಾ ಇದೀರಾ? ಸ್ವಲ್ಪ ದಯವಿಟ್ಟು ವಿವರವಾಗಿ ಹೇಳ್ತೀರಾ? ನಿಮ್ಗೇನಾದ್ರೂ ಹಣದ ಗಿಣದ ಅವಶ್ಯಕತೆ ಇದ್ರೆ ಹೇಳಿ, ನಾನು ಅರೇಂಜ್ ಮಾಡ್ಕೊಡ್ತೀನಿ. ಇಲ್ಲ ಇಲ್ಲ, ಇವನು ಅರೇಂಜ್ ಮಾಡ್ಕೊಡ್ತಾನೆ. ಬೇಡ ಬೇಡ ಬೇಡ, ನಿಮ್ಗೆ ಇಷ್ಟ ಇದ್ರೆ ಹೇಳಿ, ಇಲ್ಲ ಅಂದ್ರೆ ಬೇಡ. ಅದು ಬಿಟ್ಟು ನೀವು ಈ ತರ ಹಾರರ್ ಲುಕ್ ಎಲ್ಲ ಕೊಟ್ರೆ ನನಗೆ ನೈಟಲ್ಲಿ ಬೆಡ್ ಒದ್ದೆ ಮಾಡ್ಕೊಳ್ಳೋ ಪ್ರಾಬ್ಲಮ್ ಇದೆ. ಮನ ಮರಿದಿಲ್ಲ ನಿನ್ಗೆ? ನೀನೇನಕ್ಕೆ ಎದ್ರುಕೊಂತ್ಯಾ? ನಮ್ಮನೆಗ್ ಬಂದು ನಮ್ಮೇಲೆ ಸವಾರಿನಾ? ಇದೆಲ್ಲ ಜಾಸ್ತಿ ದಿನ ನಡೆಯಲ್ಲ. ಎಂಗೇಜ್ಮೆಂಟ್ ತನಕ ಟೈಮು. ಅಷ್ಟ್ರಲ್ಲಿ ನೀನ್ ಯಾರು ಏನಕ್ ಬಂದಿದ್ಯಾ ಅಂತ ನಿಜ ಹೇಳ್ದೆ ಹೋದ್ರೆ ನನ್ ಪ್ಲಾನ್ ಹಾಳಾದ್ರೂ ಪರವಾಗಿಲ್ಲ, ಪಬ್ಲಿಕ್ ಅಲ್ಲಿ ಮನ ಮರಿದಿ ಕಳ್ದು ಬಿಡ್ತೀನಿ. ಏನ್ ಹಾಗೆ ನೋಡ್ತಿದ್ಯಾ? ನಮ್ಮ ಹತ್ರ ಇವೆಲ್ಲ ಇಟ್ಕೊಂಬೇಡ. ಕೆಟ್ಟ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಸುಮ್ಮನೆ ಇದ್ದೀನಿ. ನಡಿ ನಡಿ, ಅದೇನ್ ಶಾಪಿಂಗ್ ಮಾಡ್ತೀಯ ಮಾಡು. ಹಲೋ ಮಾಮ, ಎಷ್ಟೋ ಶಾಪಿಂಗ್ ಮಾಡ್ತಾಳೆ. ನನ್ನೇನೋ ಕೇಳ್ತ್ಯಾ? ಡೈರೆಕ್ಟ್ ಆಗಿ ಹೋಗಿ ಅವಳನ್ನ ಕೇಳು. ಕೇಳ್ತೀನೋ? ಕೇಳ್ತೀನಿ. ನನ್ಗೇನ್ ಭಯನಾ? ವೈರಸ್ಸಿಗೆ ಎದ್ರುಕೊಂಡು ಮೋಸ್ ಬಿಸಕೋ ತರ ಆಡ್ತಾನೆ. ಹಲೋ, ನಿಮ್ದಿನ್ನೂ ಮುಗ್ದಿಲ್ವಾ? ನಿಂತು ನಿಂತು ಕಾಲೆಲ್ಲ ಸೈಕಲ್ ಹೊಡಿತಾ ಇದೆ. ಅಲ್ಲ, ನಮ್ಮನ್ನೇನ್ ಬಾಡಿ ಗಾರ್ಡ್ಸ್ ಅನ್ಕೊಂಡಿದ್ದೀರಾ ಹೇಗೆ? ರೀ, ಎಲ್ಲೋಗ್ತಿದ್ದೀರಾ? ಸಾರಿ. ಏನ್ ಕೊಬ್ಬು ನೋಡು ಮಾಮ, ಕ್ಯಾಟ್ ವಾಕ್ ಮಾಡ್ಕೊಂಡು ಹೋಗ್ತಿದ್ದಾಳೆ. ಅಲ್ಲ, ಅಷ್ಟೊತ್ತಿನ 2 ಪ್ರಾಣಿಗಳ ಹಿಂದೆ ಇವೆ. ರಿಯಾಕ್ಟ್ ಮಾಡೋಣ, ಮಾತಾಡ್ಸೋಣ ಅನ್ನೋ ಕಾಮನ್ ಸೆನ್ಸ್ ಬೇಡ. ಹೋಗಿ ಹೋಗಿ ಉಳ್ಳ ಮದುವೆ ಮಾಡ್ಕೊಂಡು ಸಾಯಿ ಅಂತ್ಯ. ನಾನ್ ಹೇಳ್ತಾ ಇಲ್ಲ ಅಳಿಮಯ್ಯ, ನಿನ್ ಮನ್ಸಲ್ಲಿರೋದು ರಿಫ್ಲೆಕ್ಟ್ ಮಾಡ್ತಾ ಇದೀನಿ ಅಷ್ಟೇ. ಈ ಮಾಲಕ್ ಬಂದಾಗಿಂದ ಅವಳ ಕಡೆ ಹೆಸರಿ ಲುಕ್ಕೋಟೆ ಅಂತ ಲೆಕ್ಕ ಕೊಡ್ಲಾ? ನಾನ್ ಏನ್ ಮಾಡ್ಲಿ ಮಾಮ, ಕಣ್ಣು ಬೇಡ ಬೇಡ ಅಂದ್ರು ಮನಸ್ಸು ಅವಳನ್ನೇ ನೋಡು ನೋಡು ಅನ್ನತ್ತೆ. ಅದ್ಯಾಕೋ ಗೊತ್ತಿಲ್ಲ, ಅವಳು ಕಳ್ಳಿನೋ ಸುಳ್ಳಿನೋ ಮೋಸಗಾತಿನೋ, ಲೈಫ್ ಅಲ್ಲಿ ಪಾರ್ಟ್ನರ್ ಅಂತ ಆದ್ರೆ ಅದು ಅವಳ ಜೊತೆನೆ ಅಂತ ನನ್ ಹೃದಯ ಒತ್ತಿ ಒತ್ತಿ ಹೇಳ್ತಿದೆ. ಆಮೇಲೆ ನೀನೇನೇ ಹೇಳು ಮಾಮ, ಇಂಡಿಯಾ ಇಂದ ಆಸ್ಟ್ರೇಲಿಯಾವರೆಗೂ ಲಕ್ಷಾಂತರ ಜನ ಹುಡುಗಿರ್ನ ನೋಡಿದ್ದೀನಿ, ಲೈನ್ ಹೊಡೆದಿದ್ದೀನಿ, ಸ್ಮೈಲ್ ಕೊಟ್ಟಿದ್ದೀನಿ. ಅದೆಷ್ಟೋ ಜನ ಹುಡುಗಿರು ಈ ಕಡೆಯಿಂದ ಎಂಟರ್ ಆಗಿ ಈ ಕಡೆಯಿಂದ ಎಕ್ಸಿಟ್ ಕೊಟ್ಬಿಟ್ರು. ಆದ್ರೆ ಈ ಹುಡುಗಿ ಫೋಟೋ ನೋಡಿದಾಗಿಂದ ಕಣ್ಣಲ್ಲಿ ಸ್ಕ್ಯಾನ್ ಆಗಿ ಹಾರ್ಟ್ ಅಲ್ಲಿ ಪ್ರಿಂಟ್ ಆಗ್ಬಿಟ್ಟಿದ್ದಾಳೆ. ಅದ್ ಏನೇ ಆಗ್ಲಿ ಅವಳು ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ. ಲವ್ ಅಂದ್ರೆ ಅದೇ ಮಗ, ಅದಕ್ಕೆ ಒಳಗ್ ಬರೋದ್ ಗೊತ್ತು, ಹೊರಗ್ ಹೋಗೋದ್ ಗೊತ್ತಿಲ್ಲ. ಯು ಪರ್ಫೆಕ್ಟ್ಲಿ ರೈಟ್ ಮೇಟ್. ಇವಳೇನು ಒಳಗೋದವಳು ಇನ್ನೂ ಬಂದೇ ಇಲ್ಲ, ಹೋಗಿ ನೋಡ್ಕೊಂಬ. ಅಪ್ಪ, ಅದ್ ಲೇಡೀಸ್ ಟಾಯ್ಲೆಟ್. ಲವ್, ನಾನೇನ್ ಒಳಗೋಗು ಅನ್ನ, ಸುಮ್ನೆ ಹೋಗಿ ಕಣ್ಣ ಹಾಯಿಸ್ಬಿಟ್ ಬಾ ಅಂದೆ. ಇವನ್ ಸವಾಸ ಮಾಡಿ ಎಲ್ಲೆಲ್ಲ ಹಾಯಿಸ್ಬೇಕು ಕಣ್ಣ. ನಮ್ಮ ಹುಡುಗಿ ಒಬ್ಳು ಟಾಯ್ಲೆಟ್ ಹೋಗಿ ತುಂಬಾ ಹೊತ್ತಾಯ್ತು. ಅವಳಿಗೆ ಮೂರ್ತಿ ಹೋಗೈತೆ. ಎಲ್ಲ ಜ್ಞಾನ ತಪ್ಪಿದ್ದೋಗ್ಬಿಟ್ಟವಳ, ಸ್ವಲ್ಪ ನೋಡಿ ಹೇಳ್ತೇಮ್ಮ. ಓ ಹಾಗಾ, ಒಂದ್ ನಿಮಿಷ ಇರಿ, ನೋಡಿ ಹೇಳ್ತೀನಿ. ಏನ್ ಇವಳು ಕತ್ರಿನಾ ಕೈಫ್, ಇವಳು ಡವ್ ಹೊಡಿಯಕ್ಕೆ. ಒಳಗಡೆ ಯಾರು ಇಲ್ಲ. ಅಳಿಮಯ್ಯ, ಏನು ಎಸ್ಕೇಪಾ? ಕಾಜಲ್, ಎಲ್ಲ ಹೋದ್ಲು ಅವಳು? ಯಾಕೆ ಹೋದ್ಲು? ನಂಗೆ ಗೊತ್ತಿಲ್ಲ ಡ್ಯಾಡ್. ಸುಳ್ಳು ಹೇಳಿದ್ರೆ ಕೊಂದ್ಬಿಡ್ತೀನಿ ರಾಸ್ಕಲ್. 'ನೀನೇನೋ ಜಗಳ ಮಾಡಿರ್ತೀಯಾ, ಅದಕ್ಕೆ ಮನಸ್ಸಿಗೆ ಬೇಜಾರಾಗಿ ಹೋಗಿರ್ತಾಳೆ. 'ಸುಳ್ಳು ಹೇಳಿದ್ರೆ ಕೊಂದ್ಬಿಡ್ತೀನಿ ರಾಸ್ಕಲ್. 'ನೀನೇನೋ ಜಗಳ ಮಾಡಿರ್ತೀಯಾ, ಅದಕ್ಕೆ ಮನಸ್ಸಿಗೆ ಬೇಜಾರಾಗಿ ಹೋಗಿರ್ತಾಳೆ. 'ನೀನೇನೋ ಜಗಳ ಮಾಡಿರ್ತೀಯಾ, ಅದಕ್ಕೆ ಮನಸ್ಸಿಗೆ ಬೇಜಾರಾಗಿ ಹೋಗಿರ್ತಾಳೆ.
ಈ ಮನೆಯಿಂದ ಒಂದು ಹುಡುಗಿ ಕಾಣೆ ಆಗಿದ್ದಾಳೆ ಅಂದ್ರೆ ಈ ಮನೆತನದ ಗೌರವ ಏನಾಗ್ಬೇಕು? ಮರ್ಯಾದೆಯಿಂದ ಅವಳೆಲ್ಲಿದ್ರು ಹುಡುಕಿ ಮನೆ ಕರ್ಕೊಂಡು ಬಾ. ಅಲ್ಲಿವರೆಗೂ ನೀನು ಬರಬೇಡ. ಔಟ್, ಗೆಟ್ ಔಟ್ ಐ ಸೇ, ಔಟ್. ಭೂಗತ ದೊರೆ ಸೈಕೋ ಕಿಲ್ಲರ್ ಸೋನು ಬಾಯ್ ಒಂದು ಹುಡುಗಿಗಾಗಿ ಬೆಂಗಳೂರಲ್ಲಿ. ಸಾರಿ ಡ್ಯಾಡ್, ಇಷ್ಟು ದಿವಸ ಮುಚ್ಚಿಟ್ಟಿದ್ದ ಸತ್ಯನ ಈಗ ಹೇಳ್ತಾ ಇದ್ದೀನಿ.
ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಇವಳು ನನ್ನ ಲವ್ವರ್ ಅಲ್ಲ. ಇವಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಇವಳು ಯಾರು, ಎಲ್ಲಿದ್ದವಳು, ಇವಳು ಬ್ಯಾಕ್ ಗ್ರೌಂಡ್ ನನಗೆ ಗೊತ್ತಿಲ್ಲ ಡ್ಯಾಡ್.